ಅಭಿಮಾನಿ ದೇವರುಗಳೇ ಎಲ್ಲ ಹೇಗಿದ್ದೀರಾ? ನಮ್ಮ ಡಾರ್ಲಿಂಗ್ ಬಂದ ನೋಡ್ರಿ ಇಲ್ಲಿ. ಏನು ಡಾರ್ಲಿಂಗ್ ಒಂದು 5 ನಿಮಿಷ ಎಲ್ಲ ಮೇಡಮ್ ಬರ್ತೀಯಾ? ನಮ್ಮ ಮೇಲೆ ಡೌಟ್ ಬಂದತೆ ಅಣ್ಣ. ಮೊಬೈಲ್ ಓಪನ್ ಮಾಡಿದ್ರಾ? ಚೆಕ್ ಮಾಡಿ ಅಣ್ಣ ಅದ್ರಾಗೆ. ನೀವೇನಿಲ್ಲಿ ಅಂದೆ. ನಾವು ಈ ಕಡೆ ಬಂದಿದ್ದೀರಿ, ನಾವು ಆ ಕಡೆ ಹೋಗಿದ್ದೀವಿ. ಗಂಡ್ಮಕ್ಳು ಕೊಟ್ರೆ ತಪ್ಪರ್ಧ ಆಗ್ತದಣ್ಣ, ಕೊಡಬಾರ್ದು. ಇಲ್ಲ ನೋಡ್ರಿ, ನೆಕ್ಸ್ಟ್ ಹೋಯ್ತಲ್ಲ ಏನದು ಸಿಡಿಯನ್ನ ನೀವು ಆಡಿದ ಅಷ್ಟು ಬೊಂಬೆ ಅದ್ರಲ್ಲಿ ಇತ್ತಲ್ಲ, ಇದ್ರಲ್ಲೂ ಇದೆ. ಇನ್ನು 30-40 ಇದೆ. ನಿಮ್ನ ಇವರು ಹೋಟ್ಲು ಗೌಡ್ರನ್ನ ಐತಲ್ಲ ಬಾ, ಏನಂತ ಕರೀತಾರೆ? ಕ್ಲಿಯರ್ ಆಯ್ತಣ್ಣ ನಿಮ್ದು ಡೌಟು? ಥ್ಯಾಂಕ್ಸ್ ಅಣ್ಣ. ಅದೇ ಪ್ರಜಾ ಹೆಣ್ಮಕ್ಳ ಕೇಳೋದು. ಶುಭ ಸಂಜೆ ಅಭಿಮಾನಿ ದೇವರುಗಳೇ. ನಾನು ನಿನ್ನೆ ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ. ರಾಷ್ಟ್ರಕವಿ ಕುವೆಂಪು ಅವರು ಇದ್ದಾರಲ್ಲ, ಅವರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಬಂತು, ಯಾವ ಕೃತಿಗೆ ಬಂತು ಅಂತೇಳಿ ಕೇಳಿದೆ. ಆ ಪ್ರಶ್ನೆಗೆ ಉತ್ತರ ಯಾರು ನೀವು ಹೇಳಲಿಲ್ಲ. ನಾನು ಹೇಳ್ತೀನಿ ನೋಡ್ರಿ. ಶ್ರೀ ರಾಮಾಯಣ ದರ್ಶನಂ ಅಂತೇಳಿ ಒಂದು ಕೃತಿ, ಅವ್ರು ಬರೆದಿರ್ತಕ್ಕಂಥ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು 1967ರಲ್ಲಿ. ನೋಡಿ, ಒಂದು ಏನಂತಂದರೆ, ಯಾವುದೇ ಒಂದು ಪ್ರಶ್ನೆ ಕೇಳಿದಾಗೆ ಉತ್ತರ ಹೇಳೋ ಪ್ರಯತ್ನ ಮಾಡಿ. ನನಗೂ ಒಂದು ನೀವು ಏನಂದರೆ ಅದು ತಪ್ಪ ಸರಿ ಗೊತ್ತಿಲ್ಲ, ಯಾರು ಕಲ್ತ್ಕೊಂಬಂದಿರಲ್ಲ, ಹೇಳೋ ಪ್ರಯತ್ನ ಅಂದರೂ ಮಾಡಿ. ನನಗೂ ಒಂದು ಹೆಲ್ಪ್ ಆಗುತ್ತೆ. ಏನಂದರೆ ನಾನು ತಪ್ಪು ಮಾಡಿರ್ತೀನಿ ಅಂಕಲ್ರಿ. ಆವಾಗ ನೀವು ಅಭಿಮಾನಿಗಳೇನಿದ್ದೀರಿ ತಿಳಿಸಿ ಹೇಳಿ, ನನಗೂ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಖಂಡಿತ. ಯಾಕಂದರೆ ಯಾರು ಕಲ್ತು ಬಂದಿರಲ್ಲ, ಎಲ್ಲರಿಂದ ಕಲ್ತ್ರೂ ಜ್ಞಾನ ಐತಲ್ಲ. ನಾವೇನು ಸಂಪಾದನೆ ಮಾಡ್ತೀವಿ ಅಂದರೂ ಜ್ಞಾನ ಎಷ್ಟಿದ್ರೂ ಕಮ್ಮಿನೇ.